ಇದು ಸ್ವಲ್ಪ ಯಾಕೋ ಹುಡುಗಿ ಕಾಣತ್ತಾಳೆ, ಹುಡುಗಿ ಬರಬಾರ್ದು ಆ್ಯಕ್ಚುಲಿ. ಸೊ ಹುಡುಗಿ ಬರಬಾರ್ದು ಸ್ವಲ್ಪ ಹಿಂಗೆ ಮಾಡಿದೆ, ಬ್ಲ್ಯಾಕ್ ಸ್ಕ್ರೀನಿಂದ ಬರಬೇಕಲ್ಲ. ಬರೀ ಬಿಡೋದ ಕೆಲಸ ನೋಡಿದ್ರದು, ಬರೇ 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 ಎಂಥ ಚಲೋ. ಓಕೆ, ನಾನು ಹಿಂಗೆ ಮಾತಾಡ್ತೀನಿ, ಯಾಕಂದ್ರೆ ಮತ್ತು ಬಿಡಲ್ಲಿದೆ ಸುಮ್ಮನೆ ಯಾಕೆ ಸ್ವಲ್ಪ ಇದು ಮಾಡ್ತೀನಿ. ಓಕೆ ಕೂಲ್, ಹಿಂಗೆ ಮಾಡಿದ್ರೆ ಹೆಂಗೆ, ಸ್ವಲ್ಪ ಕೆಳಗೆ ಮಾಡಿದ್ರೆ ಇಷ್ಟೇ ಇರಲಿ. ಸೊ ಎಲ್ಲಿ ಬಿಟ್ಟಿದ್ದೆಪ್ಪ ಅಂದ್ರೆ ನಿನ್ನೆ ಇದು ಮಾಡಿಬಿಟ್ಟಿದ್ದೆ. ಸೊ ನಾನು ಈಗ ಇದ್ರೊಳಗೆ ಒಂದು ಯಾವುದಪ್ಪ ಅಂದ್ರೆ ನನಗೀಗ ಅಂದ್ರೆ ಏನಪ್ಪ ಅಂದ್ರೆ ಏನಂತೀವಿ, ಒಂದು ನೆಗೆಟಿವ್ ಅಂದರೆ ಇದ್ರೊಳಗೆ ಈಗ ನಾನೀಗ ಮೈಕ್ ಹಾಕ್ಕೊಂಡೀನಿ. ಸೊ ನಾನು ಪ್ಲೇ ಮಾಡಿದೆ ಅಂದರೆ ನನಗೇನು ಕೇಳಿಸಲ್ಲ. ಸೊ ಬರೀ ಎಲ್ಲ ನಿಮಗೆ ಕೇಳಿಸುತ್ತೆ, ಆದ್ರೆ ನನಗೂ ಕೇಳಿಸ್ಬೇಕಲ್ಲ, ಅಂದ್ರೆ ಹೆಂಗಂತೇಳಿ. ಸೊ ಸ್ಪೀಕರ್ ಅಂತೂ ಆನ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ನಾನು ಏನು ಮಾಡಲಿಪ್ಪ ಅಂದ್ರೆ ಹಿಂಗೆ ಯಾವ್ದಾರು ಪ್ಲೇ ಮಾಡ್ಬೇಕಂದ್ರೆ ನಾನು ಮೈಕ್ ತೆಗಿತೀನಿ. ಸೊ ಪ್ಲೇ ಮಾಡ್ತೀನಿ. ಸೊ ಅಂದ್ರೆ ಆ ಪ್ಲೇ ಯಾವ್ದು ಮಾಡ್ತೀನಲ್ಲ ಅದು ಸ್ಟಾಪ್ ಮಾಡಿರ್ತೀನಿ. ಸೊ ದ್ಯಾಟ್ ಅಂದ್ರೆ ನಿನ್ನೆ ಅದ ಒಂದು ಪ್ರಾಬ್ಲಮ್ ಆಯ್ತು, ನನಗೆ ನಿದ್ದೆ ಬರೋದಿತ್ತು. ಅದ್ರ ಮೇಲೆ ಯಾವುದು ಆನ್ ಆಗಿತ್ತು ಅಥವಾ ಯಾವ್ದು ಮ್ಯೂಟ್ ಮಾಡಬೇಕು ಅಂಥೇಳಿ ಒಂದು ಗೊತ್ತಿಲ್ಲ. ಸೊ ಅದಕ್ಕೆ ಸ್ಟಾಪ್ ಮಾಡಿದ್ರೆ ಬೆಟ್ರ್, ಕರೆಕ್ಟ್ ಆಗುತ್ತೆ. ಸೊ ಎಲ್ಲಿದ್ದೆಪ್ಪ ಅಂದ್ರೆ ನಾನು ಇದೆಲ್ಲ ಮಾಡಿದೆ. ಸೊ ಸ್ವಲ್ಪ ಸ್ಟಾಪ್ ಮಾಡ್ತೀನಿ ಇಲ್ಲಿಗೆ. ಸ್ಟಾಪ್ ಆಗಿಲ್ಲ ಇದು. ಸೊ ಏನಪ್ಪ ಅಂದ್ರೆ ಕೇಳಿದೆ ಇದ್ರೊಳಗೆ. ಸೊ ಇದು ಕೇಳ್ಬೋದಲ್ಲ, ಇದು ಕಾಪಿರೈಟ್ ಒಳಗೆ ಬರಲ್ಲ. ಓ ಹೌದು, ಇದು ಮ್ಯೂಸಿಕ್ಗಳು ಬರುತ್ತಲ್ಲ, ಅಂದ್ರೆ ಮ್ಯೂಸಿಕ್ ಅಂದ್ರೆ ನನಗೆ ಕೇಳಬೇಕಲ್ಲ. ಆ್ಯಕ್ಚುಲಿ ಕಾಪಿರೈಟ್ ಬರಲಿಲ್ಲ, ಆದ್ರೆ ನನಗೆ ಕೇಳಬೇಕಲ್ಲ ಅವನೇನು ಹೇಳತ್ತಾನ ಅಂಥೇಳಿ. ಈಸ್ ಬಿಸ್ನೆಸ್ ಸ್ಟಾಪ್ ಒಳಗೆ ನಾನು ನೋಡ್ಕೋಬೇಕಿತ್ತು. ಸೊ ಇಷ್ಟು ಮಾಡ್ತೀನಿ. ಸೊ ಇದು ಎಜುಕೇಷನ್ ಸಿಸ್ಟಮ್ ಒಳಗೆ. ಸೊ ಸ್ಕ್ರಿಪ್ಟ್ ಅಂತದೇನಿಲ್ಲ ನಂದು, ಅಂದ್ರೆ ವಿ ಟೇಕ್ ಎಜುಕೇಷನ್. ಸೊ ಮಕಾಲೆ. ಸೊ ಗೂಗಲ್ದಾಗ ಹೋಗ್ತೀನಿ. ಸೊ ಬರೋಬ್ಬರಿ ಇದು ನಂದು ಸರ್ಚ್. ಸೊ ನನಗೆ ಮಿಸ್ಟರ್ ಬೀಟ್ಸ್ ಅಂತೇಳಿ ತೆಗೆದಿದ್ದೆಲ್ಲ ಇಲ್ಲಿ. ಸೊ ಏನಪ್ಪ ಅಂದ್ರೆ ಲೈಕ್ ಭಾಳ ಇನ್ಸ್ಪಿರೇಷನ್ ಮಾಡಿದೆ ನನಗಂತೂ ಅಂದ್ರೆ ಮಿಸ್ಟರ್ ಬೀಸ್ಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ನಾವೊಂದು ಕನ್ವೆನ್ಷನಲ್ ಆಗಿ ಅಂದ್ರೆ ಒಂದು ಅವ್ರು ಯಾರೋ ಹೇಳ್ಕೊಟ್ಟಿರ್ತಾರೆ, ನಾವು ಅದು ಹೇಳ್ಕೊಂತಂದ್ರೆ ನ್ಯೂಸ್ ಚಾನಲ್ ಒಳಗಾಗಲಿ ನಮಸ್ಕಾರಗಳು. ಸೊ ಇಂದಿನ ವಾಹನ ಅಂದ್ರೆ ಲೈಕ್ ಇಂದಿನ ಮೀಡಿಯಾ ಅಂದ್ರೆ ಏನೇನು ಹೇಳ್ತಾರೆ, ನಮಸ್ಕಾರ ಬೆಂಗಳೂರು. ಈಗ ಸ್ವಲ್ಪ ಚೇಂಜ್ ಆಗೈತಿ ಏನಪ್ಪ ಅಂದ್ರೆ ಸ್ವಲ್ಪ ನಮಸ್ಕಾರ ಬೆಂಗಳೂರು, ನಾನು ಈಗ ಸಂದೀಪು ಅದು ಇದು. ಸೊ ಇವತ್ತು ಘಟನೆ ನಡೀತು, ಹಿಂಗೆ ಆಯ್ತು ಅಂತೆಲ್ಲ ಹಿಂಗೆ ಹೇಳ್ತಾರೆ. ಸ್ವಲ್ಪ ಕನ್ವೆನ್ಷನಲ್ ಮತ್ತು ಇನ್ನೂ ಕನ್ವೆನ್ಷನಲ್ ಆಗಿತ್ತು ಈಗ. ಆ್ಯಕ್ಚುಲಿ ಆವಾಗಿನ ಕಾಲಕ್ಕೆ ನಮಸ್ಕಾರಗಳು, ಈಗಿನ ಸುದ್ದಿ ಅಂತ ಅವಾಗ ಕನ್ವೆನ್ಷನ್ ಆಯ್ತು. ಈಗ ನಮಸ್ಕಾರಗಳು. ಇದು ಈ ಬೆಂಗಳೂರಲ್ಲಿ ಹೀಗೆ ಆಡಿದೆ, ನೀವು ನೋಡ್ಬೋದು, ನೀವು ನೋಡ್ತಿರ್ಬೋದು, ನೀವು ಏನೇನು ಬೇಕಾದ್ರೆ ನೋಡ್ತಿರ್ಬೋದು ಅಂತೇಳಿ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಒಂಥರ ಕನ್ವೆನ್ಷನಲ್ ಅನಿಸ್ಬಿಡುತ್ತಲ್ಲ. ಸೊ ನಾನು ಮಿಸ್ಟರ್ ಬೀಸ್ಟ್ ನೋಡೋದಿದ್ದೆ, ಅವನು ಈ ಸೂಪರ್ ರ್ಯಾಂಡಮ್ ಮಾಡ್ತಿದ್ದಪ್ಪ. ನನಗಂತೂ ಅದು ಏನೇನು ಅನಿಸ್ತಿತ್ತು. ಸೊ ಅದು ಒಂಥರ ಅನಿಸಿತ್ತು. ಮಕಾಲೆ ಬಗ್ಗೆ ಗೊತ್ತಂದ್ರೆ ಮಕಾಲೆ ಆ್ಯಕ್ಚುಲಿ ಥಾಮಸ್ ಪೆವಿಂಗ್ಟನ್ ಮಕಾಲೆ ಅಂಥೇಳಿ. ಸೊ 25th October 1815. ಆ್ಯಕ್ಚುಲಿ ಇವನು ಫಸ್ಟ್ ಲಾ ಮಿನಿಸ್ಟರ್ ಅಂತೇಳಿ ಗೊತ್ತು ನನಗೆ. ಬಟ್ ಅಂದ್ರೆ ಏನು ಹೇಳಿ, ನಾವು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ ನಾವೇನು ಅನ್ಕೊಡ್ಬೇಕಂದ್ರೆ ಇವನ ಥರ ಲೈಕ್ ಹಿಸ್ಟ್ರಿ ಹೆಂಗೈತಂದ್ರೆ ಅಂದ್ರೆ ನಾವೇನೋ ಅಂದ್ರೆ ನಾವು ನಮ್ಮದು ಸೆಲ್ಫಿಶ್ ಒಳಗೆ ಮಾಡತ್ತಿರ್ತೀವಿ. ಬಟ್ ಹಿಸ್ಟ್ರಿ ಹೆಂಗೆ ಚೇಂಜ್ ಆಗುತ್ತೆ ಅಂತೇಳಿ, ಲೈಕ್ ಬಟರ್ಫ್ಲೈ ಎಫೆಕ್ಟ್ ಥರ. ಅವನಿಗೆ ಸಿಂಪಲ್, ಅವನಿಗೆ ಒಬ್ಬ ಕ್ಲರ್ಕ್ಸ್ ಬೇಕಾಗಿತ್ತು. ಅಂದ್ರೆ ಒಂದು ಕುರ್ಚಿಯೊಳಗೆ ಕುತ್ಕೊಂಡು ಅವ್ರದ್ದು ಒಂಥರ ಟ್ರಾನ್ಸ್ಲೇಟರ್ ಥರ ಮಾತಾಡ್ಕೊಂತಂದ್ರೆ ಒಂದು ಟ್ರಾನ್ಸ್ಲೇಟ್ ಥರ ಜಾಬ್, ಒಂಥರ ಕ್ಲೆರಿಕ್ ಜಾಬ್ ಬೇಕಿತ್ತು ನನಗೆ. ಬಟ್ ಹಿಸ್ಟ್ರಿ ನೋಡು ಹೆಂಗೆ ಚೇಂಜ್ ಮಾಡ್ತಂತೇಳಿ. ಸೊ ಇವನು ಮಾಡಿರೋದು ಆ ಕೆಲ್ಸಕ್ಕೆ. ಸೊ ನಾವು ಇವಾಲ್ವ್ ಆಗಿ ಒಂದು ಇಂಡಿಪೆಂಡೆನ್ಸ್ ಡೇ ಅಂದರೆ ಇಂಡಿಪೆಂಡೆನ್ಸ್ ತೊಗೋತೀವಿ. ಅದು ಮತ್ತು ನಾವು ನೋಡ್ಬೋದು, ಯಾವುದೇ ಇಲ್ಲಿಟ್ರೇಟ್ ಆಗಲಿ, ಇವರು ಯಾವನೋ ಕಾಡೊಳಗೆ ಇದ್ದವನು ಅಥವಾ ಹಿಂಗೆ ಅವರೆಲ್ಲ ಬಂದು ಸ್ವಾತಂತ್ರ್ಯ, ನಾನು ಹೇಳತ್ತಿದ್ದಕ್ಕೆ ಅವರ ಸೆಲ್ಫ್ ರೆಸ್ಪೆಕ್ಟಿಗೆ ಹರ್ಟ್ ಆಗಿಲ್ಲ ಅಂದ್ರೆ ಅವ್ರು ಬರೋಲ್ಲ.
ಸೊ ಆದರೂ ನಮ್ಮ ಇಂಡಿಪೆಂಡೆನ್ಸ್ ಅಂದ್ರೆ ನಮ್ಮ ಸ್ವಾತಂತ್ರ್ಯ ಹೆಂಗೆ ಸಿಕ್ಕಿದೆ ಅಂದ್ರೆ ಮೊ ಮೆಜಾರಿಟಿಲಿ ಹೇಳ್ತೀನಿ ಅಂದ್ರೆ ಮೆಜಾರಿಟಿಲಿ ಲಿಟ್ರೇಟ್ ಪರ್ಸನ್, ಆಮೇಲೆ ದೊಡ್ಡ ದೊಡ್ಡ ಕಲ್ತಿರೋರಿಂದ ಅದು ಇಂಗ್ಲೀಷ್ ಮೇನ್ ಇವರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು. ಸೊ ಇವ್ರಿಂದ ಸಿಕ್ಕಿತ್ತಂದ್ರೆ ನಮಗೆ ಅಂದ್ರೆ ಒಬ್ಬೊಬ್ರು ಹರ್ಟ್ ಆಗ್ಬೋದು, ಸಂಗೊಳ್ಳಿ ರಾಯಣ್ಣ ಮತ್ತು ಏನಪ್ಪ ಹೌದಪ್ಪ ಎಲ್ಲರೂ ಹೌದು. ಅವ್ರು ಯಾಕೆ ಹೊಡೆದಾಡಿದ್ರಪ್ಪ ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಅದ ಅಂದ್ರೆ ಒಂದು ಅವ್ರದ್ದು ರಾಜ್ಯ. ಸೊ ಇಂಗ್ಲೀಷ್ ಅಂದ್ರೆ ಬ್ರಿಟಿಷರವ್ರು ಬಂದು ಕಬಳಿಸಾಕತ್ರ ಅವ್ರಿಗೆ ಸಿಟ್ಟು ಬರ್ತದೆ. ಈಗ ನಮ್ಮನೆ ಅವನು ಬಂದು ಹಿಂಗೆ ಮಾಡತ್ತಾನ. ಆದರೆ ಎಲ್ಲರಿಗೂ ಆ ಒಂದು ನೇಷನ್ ಅನ್ನೋ ಫೀಲಿಂಗ್ ಇದ್ದಿದ್ದಿಲ್ಲ ಮೊದಲು. ಆ್ಯಕ್ಚುಲಿ. ಸೊ ಈ ನೇಷನ್ ಅನ್ನೋ ಫೀಲಿಂಗ್ ತರ್ಸಕ್ಕೆ ಎಲ್ಲರೂ ಭಾಳ ಜನ, ಗೋಖಲೆ ಆಗಲಿ, ಗಾಂಧೀಜಿ ಆಗಲಿ, ಭಗತ್ ಸಿಂಗ್ ಆಗಲಿ, ಸುಭಾಷ್ ಚಂದ್ರ ಬೋಸ್ ಆಗಲಿ, ಅಥವಾ ಅವರಿಂದ ಯಾರಪ್ಪ ವೆಲ್ತ್ ಆಫ್ ಡ್ರೀಮ್ ಬರೆದವರು, ಅವ್ರ ಹೆಸರೇನು ದಾದಾಬಾಯಿ ನವರೋಜಿ ಆಗಲಿ, ಆಮೇಲೆ ಭಿಕಾಜಿ ಕಾಮ ಆಗಲಿ, ಅಂಬೇಡ್ಕರ್ ಜಾಸ್ತಿ ನೇಷನ್ಗಿಂತ ಜಾಸ್ತಿ ಅವರು SC ST, ಆಮೇಲೆ ಒಂದು ಯೂನಿಟಿ ಇರಬೇಕು, ಎಜುಕೇಷನ್ ಇರಬೇಕು, ಎಜುಕೇಟೆಡ್ ಆಗಬೇಕು ಎಲ್ಲರೂ. ಸೊ ನಾನು SC STಗೆ ಅಂಥೇಳಿನ ನಾನು ಲಿಮಿಟ್ ಮಾಡಲ್ಲ ಅವ್ರು. ಯಾಕಂದ್ರೆ ಈಗೀಗ ಅಂದ್ರೆ ಒಂದು ಸೂಪರ್ ಹೀರೋ ಅಂದ್ರೆ ನಮ್ಮವ್ರಿಗೆ ಅಷ್ಟಪ್ಪ ಅಂತೇಳಿ ಅನ್ಕೋಬಾರ್ದಲ್ಲ. ಅಂದ್ರೆ ಲೈಕ್ ಆ ಒಂದು ಕ್ಯಾಟಗರಿ ಮಾಡ್ಕೋಬಾರ್ದು. ಸೊ ಲೈಕ್ ಅವನಷ್ಟು ಇಂಟೆಲಿಜೆಂಟ್ ಈಗ ನಾನು ನೋಡ್ರಿ ನಂದು ಹೆಂಗಂದ್ರೆ ನನಗೆ ಅವ್ರು SC STನ ಅಂಥೇಳಿ ನಾನು ಆ ಒಂದು ಥರ ನೋಡಲ್ಲ. ಬಟ್ ನನ್ನ ಸಣ್ಣದಿಂದ ಆ್ಯಕ್ಚುಲಿ ನನಗೆ SC ST ಆಗಲಿ ಇದು ಅಂದ್ರೆ ಕಾಸ್ಟ್ ಅಂದ್ರೇನು ಆ್ಯಕ್ಚುಲಿ ಗೊತ್ತಿದ್ದಿಲ್ಲ. ನನಗೆ ಯಾವಾಗ ಗೊತ್ತಾಗಿತ್ತು ಅಂದ್ರೆ ಜಾಬ್ ಮುಗಿಸಿ ಗೌರ್ಮೆಂಟ್ ಜಾಬ್ ಇದು ಗೌರ್ಮೆಂಟ್ ಜಾಬ್ ಅದು ಇದು ಮಾಡ್ತಿದ್ದಲ್ಲ, ಅವಾಗ ನನಗೆ ಗೌರ್ಮೆಂಟ್ ಅಂದ್ರೆ ಲೈಕ್ ಕಾಸ್ಟ್ ಇಂಪಾರ್ಟೆಂಟ್ ಅಂತೇಳಿ ಅನ್ಸ್ತು ನನಗೆ ಅವಾಗ. ಅದು ನನಗೇನು ಬೇಜಾರಾಗಿಲ್ಲ. ಅಂದ್ರೆ ಲೈಕ್ ಹೌದಲ್ಲಪ್ಪ ನನಗೆ ಅಂದರೆ SC STದವ್ರಿಗೆ ಇಷ್ಟೆಲ್ಲ ಸಿಕ್ತಂತೇಳಿ ನನಗಂತ ಬೇಜಾರಿಲ್ಲ. ನನ್ನ ಪ್ರತಿಭೆ ಇದ್ರೆ ನಾನು ಮಾಡ್ತೀನಿ, ಟ್ಯಾಲೆಂಟ್ ಇದ್ರೆ. ಆದ್ರೆ ನನಗೆ ಆ್ಯಕ್ಚುಲಿ ಅಂಬೇಡ್ಕರ್ ಯಾಕೆ ಇಷ್ಟ ಆಯ್ತು ಅಂದ್ರೆ, ನನಗೆ ಯಾರಾದ್ರಲ್ಲಿ ಓದೋರು ಕಂಡ್ರೆ ಭಾಳ ಇಷ್ಟ. ಅವ್ರು ನನ್ನ ಎನಿಮೆ ಆಗಲಿ, ನನ್ನ ಹೇಟ್ರ್ ಆಗಲಿ, ನಾನು ನೋಡಿಲ್ಲ ಅಥವಾ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವ್ರು ಯಾರು ಬುಕ್ ಹಿಡ್ಕೊಂಡು ಕುಂತಿರೋದು, ಅವ್ರು ಬುಕ್ ಭಾಳ ಓದ್ಯಾರ ಅಂದ್ರೆ ನನಗೆ ಒಂಥರ ಅವ್ರು ಇಷ್ಟು ರೆಸ್ಪೆಕ್ಟ್ ಬಂದ್ಬಿಡುತ್ತೆ. ಅಂದ್ರೆ ನನಗೆ ಆ್ಯಕ್ಚುಲಿ ಅಂಬೇಡ್ಕರ್ ಬಗ್ಗೆ ನಾನು ನೋಡಿದಿಲ್ಲ. ಆ್ಯಕ್ಚುಲಿ ಎಲ್ಲರೂ ಹುಡ್ದಾಗ ಎಲ್ಲರೂ ಅಂಬೇಡ್ಕರ್ ಬಗ್ಗೆ ತಿಳ್ಕೊಳಲ್ಲ. ಸೊ ಬರ್ತಾ ಗೊತ್ತಾಗುತ್ತಲ್ಲ. ಸೊ ಹಂಗೆ ಎವಲ್ಯೂಷನ್ ಥರ. ಸೊ ನನಗೂ ಅಂಬೇಡ್ಕರ್ ಅಂದ್ರೆ ಮೊದಲು ಭಾಳ ನೆಗೆಟಿವ್ ಬರ್ತಿದ್ದವು ಇನ್ಸ್ಟಾಗ್ರಾಮ್ ಒಳಗೆ. ನಾನು ಆದಾಯ ಇರ್ಕೊಬಿಟ್ಟೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಗೌರ್ಮೆಂಟ್ ಜಾಬ್ದು ಅದೆಲ್ಲ ಹಿಂಗೆ ನೋಡ್ತಿದ್ದಲ್ಲ, ಅಂದರೆ ಈಗ ಅಂಬೇಡ್ಕರ್ ಬಗ್ಗೆ ಅವ್ರ ಸ್ವಲ್ಪ ಹಿಸ್ಟ್ರಿ ಆಗಲಿ ಅವ್ರದ್ದು ಇದೆಲ್ಲ ನೋಡಿದಾಗ ಗೊತ್ತಾಯ್ತು, ಮನುಷ್ಯ ಲಿಮಿಟ್ ಮಾಡ್ಕೊಂಬಿಟ್ರೆ ಅವನಿಗೆ SC ST ಅಂಥೇಳಿ ಲಿಮಿಟ್ ಮಾಡ್ಕೊಂಬಿಟ್ರೆ ಜನರೆಲ್ಲ ಸೇರಿಸಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ SC STದವನಿಗೆ ಅಷ್ಟೇ ಒಂದು ದೇವ್ರನ್ನು ಮಾಡಿಬಿಟ್ರ ಅಂಥೇಳಿ ಅನಿಸ್ತು. ಸೊ ಭಾಳ ತಪ್ಪು. ಎಲ್ಲರಿಗೂ ಅಂದ್ರೆ ಆಲ್ ಓವರ್ ಇಂಡಿಯಾ ಆ್ಯಕ್ಚುಲಿ ಅವ್ರು ಅಂದ್ರೆ ಲೈಕ್ ಇಷ್ಟು ಓದಿ ಸೆಲ್ಯೂಟ್ ಐತೆ ಅವರಿಗೆ. ಸೊ ಆ್ಯಕ್ಚುಲಿ ನಂದು ಬುಕ್ ಓದೋದಾಗಲಿ ಅಥವಾ ಬುಕ್ ಒಂದು ಹೌದು ನೋಡಪ್ಪ ಓದಬೇಕು ಅಂಥೇಳಿ ಶಂಕರ್ನಾಗ್ ಹೆಂಗೆ ಅದು ಒಂಥರ ಅಂದ್ರೆ ಓದ್ಬೇಕಂತೇಳಿ ಆ ಸ್ಪಾರ್ಕ್ ತುಂಬಿದ್ರಲ್ಲ, ಒಂಥರ ಕ್ಯಾಟಲಿಸ್ಟ್ ಆಗಿ ಅಂದ್ರೆ ಒಂಥರ ಒಂದು ಮೋಟಿವೇಶನ್ ಇರುತ್ತಲ್ಲ, ಅಂದ್ರೆ ಓದಲೇಬೇಕಂತ ಆ ಮೋಟಿವೇಶನ್ ಒಂಥರ ಕ್ಯಾಟಲಿಸ್ಟ್. ಸೊ ಕನ್ನಡದಾಗ ಕ್ಯಾಟಲಿಸ್ಟ್ ಏನಂತಾರೆ ಅದೇನೋ ಒಂಥರ ಈ ಕೆಮಿಕಲ್ ಹಾಕಿದ್ರೆ ಈ ಕಂಟಿನ್ಯೂಸ್ ಪ್ರೊಸೆಸ್ ಆಗುತ್ತಲ್ಲ ಅದೇನಂತಾರೆ ನಾವು. ಸೊ ಕ್ಯಾಟಲಿಸ್ಟ್ ಮೀನಿಂಗ್ ಇನ್ ಕನ್ನಡ ವೇಗವರ್ಧಕ. ಸೊ ಆಕ್ಸಲರೇಟೆಡ್ ಮಾಡ್ತೀವಲ್ಲ, ಅಂದ್ರೆ ನನಗೆ ಅದು ಕರೆಕ್ಟಾಗಿ ಅದು ಬರತ್ತಿಲ್ಲ ಪ್ರೊನೌನ್ಸು. ಅಂದ್ರೆ ಲೈಕ್ ಪ್ರೊನೌನ್ಸ್ ಅಲ್ಲ, ಅಂದರೆ ಕನ್ನಡ ಅಂದ್ರೆ ಕ್ಯಾಟಲಿಸ್ಟಿಕ್ ಕರೆಕ್ಟ್ ಮೀನಿಂಗ್ ಗೊತ್ತಿಲ್ಲ. ಬಟ್ ಹಿಂಗೆ ಸ್ಪಾರ್ಕ್ ಕೊಡೋದು ಬೇರೆ, ಅದು ಮತ್ತು ಮುಂದುವರ್ಸೋದು ಬೇರೆ, ಆಕ್ಸಲರೇಟ್ ಥರ. ಸೊ ಆ ಒಂದು ಆಕ್ಸಲರೇಷನ್ ಕೊಟ್ಟಿದ್ದು ಇವರು ಅಂಬೇಡ್ಕರ್ ಅಂತ ಹೇಳ್ಬೋದು. ಯಾಕಂದ್ರೆ ನನಗೆ ಬುಕ್ ಓದೋರು, ಯಾಕಂದ್ರೆ 10,000 ಒಂದು ಸಲ ಒಂದು ರಾತ್ರಿ ಅವ್ರದ್ದು ಯಾವುದೋ ಒಂದು ಬುಕ್ ಒಳಗೆ ಓದಿದ್ದು ನಾನು, ಲೈಫ್ ಆಫ್ ಅಂಬೇಡ್ಕರ್ ಅಂತೇಳಿ. ಅವ್ರು ಅದ್ರೊಳಗೆ ಏನು ಓದಿದ್ರು ಅಂದ್ರೆ ಹಿಂಗೆ ಒಂದು ಬುಕ್ ಹಿಡಿದ್ರೆ ಅವರು ಆ್ಯಕ್ಚುಲಿ ಮುಗಿಯೋ ತನಕ ಬಿಡ್ತಿದ್ದಿಲ್ಲ ಅಂತ. ನಾನು 200 ಪೇಜಸ್ ಬುಕ್ಸ್ ನಾನು ಆ್ಯಕ್ಚುಲಿ ಅಂದ್ರೆ ಒಂದು ಸಲ ಇದು ಮಾಡಿದ್ದೆ ಲಾಕ್ಡೌನ್ ಟೈಮಲ್ಲಿ 2020 ಇದ್ದಾಗ. ನಾನು ಬುಕ್ ಆ್ಯಕ್ಚುಲಿ 200 ಪೇಜಸ್ ಎಷ್ಟು ಓದ್ತೀನಿ ಅಂತ ನೋಡಿದಾಗ ನನ್ನ ಕಡೆ 200 ಪೇಜಸ್ ನಾನು ಆ್ಯಕ್ಚುಲಿ ಓದಿದ್ದ. ಮೋಸ್ಟ್ಲಿ 2 ದಿನ ಅಲ್ಲ, ಒಂದು 10 to 11 hours ಆಗಿತ್ತಂದು. ಸೊ ಅಂಬೇಡ್ಕರ್ ಬುಕ್ ಅಂಬೇಡ್ಕರ್ ಹೌ ಮಚ್ ಡಿಡ್ ಅಂಬೇಡ್ಕರ್ ರೆಡ್?
ಸೊ ಇದ್ರೊಳಗೆ ಆ್ಯಕ್ಚುಲಿ ಇದು ಪರ್ಟಿಕ್ಯುಲರ್ ಅಲ್ಲ, ನಿಯರ್ಲಿ 32,000 ಈ ಹ್ಯಾಡ್ ಇನ್ ರಾಜಗೃಹ. ಆ್ಯಕ್ಚುಲಿ ಇದೊಂದು ಒಂದು ಕ್ಯಾಟಲಿಸ್ಟ್ ಥರ ಆಗಿದೆ. ನಮ್ಮ 32,000. ಆಮೇಲೆ ಲೈಬ್ರರಿ ಥರನ, ಪ್ರೈವೇಟ್ ಲೈಬ್ರರಿ ಥರ ನನಗೆ ಆ್ಯಕ್ಚುಲಿ ಭಾಳ ಇಷ್ಟ ಆಗೋದಂದ್ರೆ ಲೈಬ್ರರಿ ಅಂದ್ರೆ ನಂದು ಸ್ವಂತ ಇರ್ಬೇಕು ಲೈಬ್ರರಿ ಅಂತೇಳಿ. ನಂದು ಪೂರ್ತಿ ಮನೆ ಫುಲ್ ಲೈಬ್ರರಿ ಒಳಗೆ ಇರ್ಬೇಕು. ನಂದು ರೂಮ್ ಪೂರ್ತಿ ತುಂಬ್ಕೊಂಡಿರ್ಬೇಕು ಬುಕ್, ಆ ಬುಕ್ ಈ ಬುಕ್ ಅಂತೇಳಿ. ನನಗೆ ಭಾಳ ಆಸೆ ಐತಿ, ಅದು ಭಾಳ ಅಂದ್ರೆ ಭಾಳ ಆಸೆ ಐತಿ ಅದು ಮಾಡ್ಕೊಳ್ಳಿಕ್ಕೆ. ಸೊ ನೋಡೋಣ. ಸೊ ಇಷ್ಟ. ಆಮೇಲೆ ಎಲ್ಲಿ ಬಿಟ್ಟಿದ್ದು ನಾನು ಮಕಾಲೆ ಬಗ್ಗೆ ಹೋಗಿದ್ದಲ್ಲ. ಮಕಾಲೆ ಅಂದರೆ ವಿ ಟೇಕ್. ಸೊ ಇವನ ಬಗ್ಗೆ ಏನು ಹೇಳಿಯಪ್ಪ, ಆ್ಯಕ್ಚುಲಿ HD ಎಲ್ಲಿ ಸಿಗ್ತಾವೆ ಅಂದ್ರೆ ಇವು ಇದ್ರೊಳಗೆ ಸಿಗ್ತಾವೆ, ಪಿಂಟ್ರೆಸ್ಟ್ ಒಳಗೆ. ಸೊ ಪಿಂಟ್ರೆಸ್ಟ್ ಒಳಗೆ ಹೋಗ್ತೀನಿ, ಇದೊಂದಪ್ಪ. ಆಮೇಲೆ ಇವನು ಆ್ಯಕ್ಚುಲಿ ಅದರ ಒಂದು ಮಕಾಲೆ ನೋಡಿ ನಾವು ಏನು ಕಲಿಬೋದಪ್ಪ ಅಂದ್ರೆ, ನಾನು ಆ್ಯಕ್ಚುಲಿ ಅವನು ಪರ್ಸ್ನಲ್ ಲೆವೆಲಾಗಿ ಹೇಳತ್ತೀನಿ, ನಾನು ಅಷ್ಟು ಮ್ಯಾಕ್ರೋ ಲೆವೆಲಲ್ಲಿ ಹೇಳತ್ತಿಲ್ಲ. ನಾನೇನು ಹೇಳತ್ತೀನಿ ಅಂದ್ರೆ, ಇದು ಏನಪ್ಪ ಇದು, ನಾನು ಅಂದ್ರೆ ಪರ್ಸ್ನಲ್ ಲೆವೆಲೊಳಗೆ ಏನು ಹೇಳತ್ತೀನಿ ಅಂದ್ರೆ, ಇದು ಮಕಾಲೆ ಆ್ಯಕ್ಚುಲಿ ಮಾಡಿರೋದು ಅವನು ಅವ್ರ ಸ್ವಂತಕ್ಕೆ ಮಾಡಿದ್ದ. ಅಂದ್ರೆ ಕಾನೂನು ಅಂದ್ರೆ ಓದೋದು ಎಲ್ಲ ಐತಲ್ಲ. ಆದ್ರೆ ಅದು ಹೆಲ್ಪ್ ಆಗಿದ್ದು ಯಾರಿಗಂದ್ರೆ ನಮ್ಮ ಇಂಡಿಯನ್ಸ್ದವ್ರಿಗೆ. ಅಂದ್ರೆ ಲೈಕ್ ಮುಂದೆ ಎಲ್ಲ ಸ್ವಾತಂತ್ರ್ಯ ಎಲ್ಲ ಸಿಕ್ತಲ್ಲ. ಸೊ ಹಂಗೆ ಈಗಿಂದು ನಾ ಅಪ್ಲೈ ಮಾಡಿದೆ ಅಂದ್ರೆ, ಸೊ ನಮಗೆ ಅಂದ್ರೆ ಲೈಕ್ ಯಾರೋ ಒಬ್ಬರು ಕಾನೂನು ತರ್ತಾರೆ ಅನ್ಕೊರಿ, ಅಂದ್ರೆ ಒಬ್ಬರಿಗೆ ಕೆಟ್ಟದಾದ್ರೆ ಅದು ಒಳ್ಳೇದಾಗುತ್ತೆ. ಸೊ ಹಂಗದು. ಥಾಮಸ್ ಬ್ಯಾಬಿಂಟನ್ ಮೆಕಾಲೆ ಎಲ್ಲದಪ್ಪ ಅಣ್ಣ. ಅಂದ್ರೆ ನಾನು ಕ್ಲಾರಿಟಿ ಏನು ಕೊಡತ್ತಿದ್ದೆ ಅಂದ್ರೆ, ಅವ್ರು ಮಾಡಿರೋದು ಇದು ಕೆಟ್ಟದ್ದು ಅಂದ್ರೆ ಲೈಕ್ ಏನು ನಮಗೇನು ಒಳ್ಳೆಯ ಸಂಬಂಧ ಅಲ್ಲ, ಅವರು ಯೂಸ್ ಸಂಬಂಧ. ಸೊ ಇದು ಒಂದು ನೆಗೆಟಿವ್ ಸೈಡ್ ಅನ್ಕೊರಿ. ಆದ್ರೆ ಅದು ಪಾಸಿಟಿವ್ ಆಗಿ ನಮಗೆ ಮಾಡಿಬಿಡುತ್ತೆ. ಸೊ ಯಾವುದೇ ಕಾನೂನು ತರಲಿ ನಾವು ಏನೋ ಅಂತೀವಿ, ಬಟ್ ಹಿಸ್ಟ್ರಿ ಒಳಗೆ ಅದು ಚೇಂಜ್ ಮಾಡೇ ಮಾಡುತ್ತೆ. ನಾವು ಕೆಟ್ಟದ್ದು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂದ್ರೆ ಹಿಸ್ಟ್ರಿ ಒಳಗೆ ಒಳ್ಳೇದು ಮಾಡಿದ್ರೆ ಕೆಟ್ಟದಾಗುತ್ತೆ. ಏನು ಮಾಡಲಿಕ್ಕಾಗಲ್ಲ. ಹಿಸ್ಟ್ರಿ ಹೆಂಗೆ ಗೊತ್ತಾಗಲ್ಲಪ್ಪ, ಹೆಂಗೆ ಕಂಡು ಹಿಡಿಬೇಕು ಅಂತೇಳಿ. ಸೊ ಥಾಮಸ್ ಬ್ಯಾಬಿಂಟನ್ ಮೆಕಾಲೆ ನೋಡೋಣ ಈ ಪಿಂಟ್ರೆಸ್ಟ್ ಒಳಗೆ ಏನೇನು ಸಿಗುತ್ತೆ ಅಂತೇಳಿ. ಓಕೆ, ಹಾಡ್ಬೇಕು ಅನ್ಸಾದೈತಿ. ಬಟ್ ಈ ನನ್ನ ಮಗಂದು ಹಾಡು ಹಾಡಿದ್ರೆ ಎಲ್ಲಿ ಇವ್ರ ಮಕ್ಕಳ್ರ ಇದು ನನ್ನ ಮ್ಯೂಸಿಕ್, ಇದು ನನ್ನ ಮ್ಯೂಸಿಕ್, ಇದು ನಿನ್ನ ಮ್ಯೂಸಿಕ್ ಅಂದ್ಕೊಂಡು ಕುಂದ್ರಬಾರ್ದು. ಇದು ಚಲೋ ಐತೆ. ಸೊ ಇದನ್ನು ನಾನೇನು ಮಾಡ್ತೀನಿ ಅಂದ್ರೆ, ಆ್ಯಕ್ಚುಲಿ ನನ್ನ ಬಾಯಿ ಹಾಡಿಲ್ಲ ಅಂದ್ರೆ ಒಂಥರ ಎಲೆ ಇದ್ದ ಅಂದ್ರೆ ಏನಪ್ಪ ಅಂದ್ರೆ, ಎಲೆ ಹಾಕ್ಕೊಳ್ಳಿಲ್ಲ ಅಂದ್ರೆ ಒಂಥರ ಜೀರ್ಣ ಆಗಲ್ಲ ಅಂತಾರಲ್ಲ, ಹಂಗೆ ಪಾರ್ಲಿಮೆಂಟ್ ಅದೊಂದು ಸ್ವಲ್ಪ ಇಮೇಜ್ ಡ್ರಾ ಮಾಡ್ಕೋತೀನಿ. ಸೊ ನನಗೆ ಹಾಡಿಲ್ಲ ಅಂದ್ರೆ ಅದೇನೋ ಒಂಥರ ಜೀರ್ಣ ಆಗಲ್ಲ ಮಾತಾಡೋ ಮುಂದೆ. ಸೊ ಈಗ ಹಾಡು ಹೇಳ್ಬೇಕಂತೇಳಿ, ಬಟ್ ಏನೋ ಯಾರಿಗೊತ್ತು, ಹಾಡು ಹೇಳಕ್ಕೆ ಮನಸ್ಸಾಗ್ತಿಲ್ಲ. ಸೊ ಥಾಮಸ್ ಬ್ಯಾಬಿಂಟನ್ದು ಸಿಗತ್ತಿಲ್ಲ. ಓಲ್ಡ್ ಪಾರ್ಲಿಮೆಂಟ್, ಬ್ರಿಟಿಷ್ ಇಂಡಿಯಾ, ಏನೇನೋ ಬರ್ತೀನಿ ಬಿಡಪ್ಪ ಇದೊಂದು. ಆಮೇಲೆ ಅದೊಂದು ರಕ್ಷಿ ಶೆಟ್ಟಿದೊಂದು ಬೇಜಾರತ್ತೆ ನನಗೂ. ಅದು ಯಾವುದಂದ್ರೆ ಅದೊಂದು ಕಾಪಿರೈಟ್ ಕೇಸ್, ಅದೊಂದು ಮನ್ಸೊಳಗೆ ಉಳಿಯುತ್ತದೆ. ಅಂದ್ರೆ ಒಂದು ಹಾಡು ಹೇಳ್ತಾನೆ ಅವನು. ಸೊ ಆ ಪಿಕ್ಚರ್ ಒಳಗೆ ಅದೇನು ಲೈಕ್ ಕಾಪಿರೈಟ್ ಇಶ್ಯೂ ಅಂತಿಲ್ಲ, ಅದೊಂದು ಲೈಕ್ ಈಗ ನೋಡ್ರಿ ಅವ್ರ ಏಜ್ ಅಂದ್ರೆ ಅವ್ರು ಸಣ್ಣವರಿದ್ದಾಗ ಆ ಹಾಡು ಕೇಳಿರ್ತಾರೆ. ಸೊ ಕೇಳಿ ಅದೊಂಥರ ಪಿಕ್ಚರ್ ಒಳಗೂ ಅವ್ರು ಬಂದಾಗ ಒಂದು ನಾಸ್ಟಾಲ್ಜಿಕ್ ಇರುತ್ತಲ್ಲ, ಹಿಂಗೆ ಹಾಕ್ಬೇಕಂತೇಳಿ. ಸೊ ಅವ್ನು ಜಸ್ಟ್ ಹಿಂಗೆ ಹಾಡು ಹೇಳಿದ್ದಕ್ಕೆ ಲೈಕ್ ಇದ್ರೊಳಗೆ ಹೇಳಿದ್ದಕ್ಕೆ ಅವನಿಗೆ ಕೇಸ್ ಹಾಕ್ಯಾರಂದ್ರೆ, ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ನಮಗೆ ಯಾರು ಅಂದ್ರೆ ಅದೊಂದು ಎಡಿದೈತಲ್ಲ, ಎಡಿದ ಕತ್ತಿ ಆದಂಗೆ ಆಯ್ತು ನಮ್ಮದು. ಅಂದ್ರೆ ಯಾರು ಬೆಳೀತದಾರಂದ್ರೆ ಅಥವಾ ಬೆಳಾಕತ್ತಾರಂದ್ರೆ
ಕಾಲು ಎಳೆದು ಬಿಡೋದು ಹಂಗೆ. ಏನು ಅದರನಿಲ್ಲ ನಮ್ಮದು ಅಂದ್ರೆ ಏನು ನಿಮ್ಮ ಸಾಂಗ್ ಯೂಸ್ ಮಾಡೋದು ನಿಮ್ಮ ಸಾಂಗ್ ಪಾಪ್ಯುಲರ್ ಆಗುತ್ತೆ, ಮತ್ತೊಮ್ಮೆ ಜನರು ಅದು ಯೂಟ್ಯೂಬ್ ಒಳಗೆ ಹೋಗಿ ನೋಡ್ತಾರೆ, ಲೈಕ್ ಡಬ್ ಮಾಡ್ತಾರೆ. ಆ್ಯಕ್ಚುಲಿ ನನಗೊಂದು ಇನ್ನೊಂದು ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಒಳಗಾಗಲಿ ಭಾಳ ಜನ ನೋಡ್ತೀನಿ ನಾನು. ಇದು ಭಾಳ ಅಂದ್ರೆ ಭಾಳ ತಮಿಳ್ ಸಾಂಗ್, ಮಲಯಾಳಂ ಸಾಂಗ್ ಎಲ್ಲ ಟ್ರೆಂಡ್ ಒಳಗೆ ಇರ್ತಾವೆ. ಆಮೇಲೆ ತೆಲುಗು ಸಾಂಗ್ ಎಲ್ಲ ಟ್ರೆಂಡ್ ಒಳಗೆ ಇರ್ತಾವೆ. ಅಂದ್ರೆ ನ್ಯಾಷನಲ್ ವಾಯ್ಸ್, ನಾನು ಪೂರ್ತಿ ಇಂಡಿಯಾ ವಾಯ್ಸ್ ಹೇಳತ್ತೀನಿ. ಸೊ ಇದು ನೋಡ್ಬೋದು, ಯಾವುದೋ ಐಟಮ್ ಸಾಂಗ್ ಬರಲಿ, ಅದು ಯಾವುದೋ ಬಂದಿತ್ತಲ್ಲ ವೇಸರಾಕಿ ಅಂಥೇಳಿ, ವೇಸರಾಕಿ ಬಾಸಿ ಸೋರಿ ಅಂಥೇಳಿ. ಸೊ ಅದು ಫುಲ್ಲು ಇದು ಬಂದಿತ್ತು, ಏನಪ್ಪ ಅಂದ್ರೆ ಫುಲ್ ಟ್ರೆಂಡಿಂಗ್ ಒಳಗೆ ಬಂದಿತ್ತು. ಸೊ ನಾನು ನೋಡತ್ತೀನಿ ಯಾವಾಗ ನಮ್ಮದು ಬರುತ್ತೆ ಅಂತೇಳಿ 2-3 ವರ್ಷದಿಂದ ಕಾಯತ್ತೀನಿ ನಾನು. ಬಟ್ ಒಂದು ಸಲನೂ ಬಂದಿಲ್ಲ ಪಾಪ್ಯುಲರ್. ಸೊ ಯಾರಾದ್ರೂ ಹಿಂಗೆ ಅಂತಾರಲ್ಲ, ಹಿಂಗೆ ಇದು ಏನಪ್ಪ ಅಂದ್ರೆ ನೀನು ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯತ್ತಿಲ್ಲ ಅಂತ ಹೇಳ್ತಾರಲ್ಲ. ಸೊ ಮೊದಲು ದೊಡ್ಡ ಮನ್ಸು ಮಾಡ್ಕೋಬೇಕಪ್ಪ ನೀವೆಲ್ಲರೂ. ಅದನ್ನು ಬಿಟ್ಟು ಅವನು ಯಾವನೋ ಹಾಡು ಹೇಳ್ತಾನೆ ಅಂಥೇಳಿ ಅದು ಕಾಪಿರೈಟ್ ಮಾಡಿಬಿಡೋದು, ಅದು ಮಾಡಿಬಿಡೋದು. ಲೈಕ್ ಬರೀ ಅಂದ್ರೆ ದೊಡ್ಡ ಮನ್ಸು ಮಾಡಿದ್ರೆ ಒಂದು ಈಗ ಹಾಲಿವುಡ್ ಒಳಗೆ ಪ್ಯಾರಾಮೌಂಟ್ ಆಗಲಿ, ಅಥವಾ ದೊಡ್ಡ ವಾರ್ನರ್ ಬ್ರೋಸ್ ಆಗಲಿ, ಅಥವಾ ಕೊಲಂಬಿಯಾ ಆಗಲಿ. ಸೊ ದೊಡ್ಡ ಇವೆಲ್ಲ ಏನಂತೀವಿ ನಾವು, ಹಿಂಗೆ ಇಂಡಸ್ಟ್ರಿಗಳು ಸುಮ್ಮನೆ ಅವರು ಒಂದು ಪಿಕ್ಚರೊಳಗೆ ಹಿಂಗೆ ಹಾಕಿಲ್ಲ ಅಂದ್ರೆ ಆ ಥರ ಬರ್ತಿದ್ದಿಲ್ಲಲ್ಲ. ಸೊ ಎಲ್ಲ ಒಂದು ದೊಡ್ಡ ಮನ್ಸು ಮಾಡ್ಬೇಕು. ಅದನ್ನು ಬಿಟ್ಟು ಇಲ್ಲ ನಾನು ಹಿಂಗೆ ಇರ್ತೀನಿ, ನಾವು ಕನ್ನಡ ಇಂಡಸ್ಟ್ರಿಯೊಳಗೆ ಯಾರು ಬೆಳ್ಯಾಕತ್ರ ಅವ್ರಿಗೆ ಹಿಂಗೆ ಮಾಡ್ತೀವಿ. ಸೊ ಅದನ್ನು ಬಿಟ್ಟು ನೀವು ನಿಮ್ಮ ಏನಪ್ಪ ಒಂದು ಏನೋ ಮಾಡ್ಕೋಬೇಕು ನೀವು. ಸೊ ಬರೀ ಕಾಲಿಡೋದು ಅಂದ್ರೆ ಹೌದು ಬಿಡು ಅವನು. ಬಟ್ ನೀವು ಸ್ವಲ್ಪ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಬೇಕು, ಕ್ರಿಯೇಟಿವ್ ಆಗಿ ಏನಾದರೂ ಹಿಂಗೆ ಮಾಡಬೇಕಲ್ಲ ಅಂಥೇಳಿ. ಅದನ್ನು ಬಿಟ್ಟು ಇಂಥವೆಲ್ಲ ಹಲ್ಕಾಗಿರಿ ಮಾಡೋದು, ಅದಕ್ಕೆ ಎಲ್ಲಿ ಉದ್ಧಾರ ಆಗುತ್ತಾನೆ ಯಾವನಿಗೆ ಗೊತ್ತು ಹಿಂಗೆ ಮಾಡ್ಕೊತ ಹೋದ್ರೆ. ಸೊ ಒಂದು 2 ಇಮೇಜ್ ಹಾಕ್ಲಿಕ್ಕೆ ಇಷ್ಟೆಲ್ಲ ಐತೆ. ಸೊ ಎಷ್ಟೆಲ್ಲ ಡಿಸ್ಕಷನ್ ಮಾಡಿದೆ ಅಂದ್ರೆ ಏನೇನು. ಸೊ ಇಷ್ಟ. ಸೊ ಮತ್ತು ನಾಳೆ ಮಾಡ್ತೀನಿ ಅಂದರೆ ಲೈಕ್ ಇನ್ನೂ ಬೇರೆಯವ್ರ ಬಗ್ಗೆ, ಯಾರ್ಯಾರ ಬಗ್ಗೆ ಹೇಳಬೇಕಲ್ಲ ಅವ್ರ ಬಗ್ಗೆ ಹೇಳ್ತೀನಿ. ಸೊ ಬಾಯ್.